ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೋಗಿಲು ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆಗೆ ಸದ್ಯ ಬ್ರೇಕ್ ಬಿದ್ದಿದೆ. ಸಂಜೆ ನಡಿಬೇಕಾಗಿದ್ದಂತಹ ಕಾರ್ಯಕ್ರಮ ಇದೀಗ ಪೋಸ್ಟ್ಪೋನ್ ಮಾಡಲಾಗಿದೆ. ಜಿಬಿಯಲ್ಲಿ ಇವತ್ತು ಯಾವುದೇ ರೀತಿಯಾದಂತಹ ಕಾರ್ಯಕ್ರಮ ನಡೆಯೋದಿಲ್ಲ. ಹಕ್ಕುಪತ್ರ ವಿತರಣೆಗೆ ಸಿಎಂ ಡಿಸಿಎಂ ಪರ್ಮಿಷನ್ ನೀಡಿಲ್ಲ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಹಕ್ಕುಪತ್ರ ವಿತರಣೆಯ ವಿಚಾರ ಸದ್ಯದಲ್ಲೇ ತಿಳಿಸ್ತೇವೆ ಅಂತ ಹೇಳಿ ಜಿ ಕನ್ನಡ ನ್ಯೂಸ್ಗೆ ಜಿಬಿಎ ಮೂಲಗಳಿಂದ ಮಾಹಿತಿ ದೊರೆತಿದೆ. ಇವತ್ತು ಜಿಬಿಎ ಕೇಂದ್ರ ಕಚೇರಿಯಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಕ್ಕುಪತ್ರ ವಿತರಣೆ ಆಗಬೇಕಿತ್ತು. ಕೋಗಿಲು ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆಯ ಕಾರ್ಯಕ್ರಮ ನಡೀತಾ ಇಲ್ಲ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಜಿಬಿಎನಲ್ಲಿ ಇವತ್ತು ಯಾವುದೇ ರೀತಿಯಾದಂತಹ ಕಾರ್ಯಕ್ರಮ ನಡೆಯೋದಿಲ್ಲ. ಕಾರಣ ಹಕ್ಕುಪತ್ರ ವಿತರಣೆಗೆ ಸಿಎಂ ಡಿಸಿಎಂ ಪರ್ಮಿಷನ್ ನೀಡಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಸದ್ಯ ಈ ಒಂದು ಕಾರ್ಯಕ್ರಮ ಪೋಸ್ಟ್ಪೋನ್ ಆಗಿದೆ. ಯಲಹಂಕದ ಕೋಗಿಲು ಲೇಔಟ್ ಸರ್ಕಾರಿ ಜಾಗ ಒತ್ತುವರಿ ಪ್ರಕರಣ ಸರ್ಕಾರಕ್ಕೆ ಒಂದು ರೀತಿ ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು. ಆದರೂ ಕೂಡ ನಿರಾಶ್ರಿತರಿಗೆ ಹಕ್ಕುಪತ್ರ ವಿತರಣೆಗೆ ಕಾರ್ಯಕ್ರಮವನ್ನು ಆಯೋಜನೆಯನ್ನ ಮಾಡಲಾಗಿತ್ತು. ಹಾಗಾಗಿ ಇವತ್ತು ಹಕ್ಕುಪತ್ರ ವಿತರಣೆಗೆ ದಿನಾಂಕ ಜೊತೆಗೆ ಸಮಯವೂ ಕೂಡ ಫಿಕ್ಸ್ ಆಗಿತ್ತು. ಆದರೆ ಈಗ ಪೋಸ್ಟ್ಪೋನ್ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಕೋಗಿಲು ಬಳಿ ಅನಧಿಕೃತವಾಗಿ ಮನೆ ನಿರ್ಮಾಣವನ್ನ ಮಾಡಿಕೊಂಡಿದ್ದಂತಹ 25 ಕುಟುಂಬಕ್ಕೆ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ನಡೆಯೋದಕ್ಕೆ ಸಿದ್ಧತೆಗಳು ಕೂಡ ಆಗಿತ್ತು. ಕೆಲವೊಂದಿಷ್ಟು ಮನೆಯನ್ನ ನೀಡೋದಕ್ಕೆ ಸರ್ಕಾರ ಮುಖ್ಯ ಮಾನದಂಡಗಳನ್ನ ಕೂಡ ಹಾಕಿತ್ತು. ಆ ಒಂದು ಕ್ರೈಟೀರಿಯಾದ ಆಧಾರದ ಮೇಲೆ ಯಾರಿಗೆ ಮನೆಯನ್ನ ನೀಡಬೇಕು ನೀಡಬಾರದು ಅನ್ನುವಂತ ನಿರ್ದೇಶನಗಳನ್ನ ನೀಡಿದ್ದು ಆ ಸೂಚನೆಯ ಪಾಲನೆಯೂ ಕೂಡ ಆಗಿತ್ತು. ದಾಖಲೆಗಳು ಸಂಪೂರ್ಣವಾಗಿ ಸ್ಪಷ್ಟವಾಗಿರಬೇಕು. ಅರ್ಜಿದಾರರು ಕರ್ನಾಟಕದ ಯಾವುದಾದ್ರೂ ಒಂದು ಭಾಗದವರ ಆಗಿರಬೇಕು. ಬೇರೆ ರಾಜ್ಯದಿಂದ ಬಂದವರಿಗೆ ಅರ್ಹತೆಗಳು ಇಲ್ಲ. ಬೆಂಗಳೂರಿನಲ್ಲಿ ನೆಲೆಸಿರಬೇಕು ಮತ್ತು ಕೋಗಿಲು ಲೇಔಟ್ನಲ್ಲಿ ಕನಿಷ್ಠ 5 ವರ್ಷಗಳಿಂದ ವಾಸಿಸ್ತಾ ಇರಬೇಕು. ಒಂದೇ ಕುಟುಂಬದಿಂದ ಒಂದಕ್ಕಿಂತ ಹೆಚ್ಚು ಅರ್ಜಿ ಬಂದ್ರೆ ರೇಷನ್ ಕಾರ್ಡ್ ಆಧಾರದಲ್ಲಿ ಅದನ್ನ ಪರಿಗಣಿಸಲಾಗುತ್ತೆ. ವೋಟರ್ ಐಡಿ, ರೇಷನ್ ಕಾರ್ಡ್, ಮಕ್ಕಳ ಶಾಲಾ ದಾಖಲಾತಿ ಪತ್ರಗಳಿಗೂ ಕೂಡ ಆದ್ಯತೆಯನ್ನ ನೀಡಲಾಗುತ್ತೆ ಅಂತ ಹೇಳಿ ಕೆಲವೊಂದಷ್ಟು ಕ್ರೈಟೀರಿಯಾಗಳನ್ನ ಮಾಡಿದ್ರು. ಅದರ ಒಂದು ಆಧಾರದ ಮೇಲೆ ಸದ್ಯ ಯಾರಿಗೆ ಮನೆಯನ್ನ ನೀಡಬೇಕು ನೀಡಬಾರದು ಅನ್ನುವಂತಹ ಒಂದು ನಿರ್ಧಾರವನ್ನ ಮಾಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋಗಿಲು ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆಯೂ ಕೂಡ ಮಾಡಬೇಕಾಗಿತ್ತು. ಆದರೆ ಸಿಎಂ ಜೊತೆಗೆ ಡಿಸಿಎಂ ಪರ್ಮಿಷನ್ ಅನ್ನ ನೀಡದೇ ಇರುವಂತ ಕಾರಣಕ್ಕಾಗಿ ಸದ್ಯ ಆ ಒಂದು ಕಾರ್ಯಕ್ರಮವನ್ನ ಪೋಸ್ಟ್ಪೋನ್ ಮಾಡಲಾಗಿದೆ. ಜಿ ಕನ್ನಡ ನ್ಯೂಸ್ಗೆ ಜಿಬಿಎ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಕೋಗಿಲು ನಿವಾಸಿಗಳಿಗೆ ಫೈನಲಿ ಹಕ್ಕುಪತ್ರ ವಿತರಣೆ ಆಗುತ್ತೆ ಅಂತ ಅಂದುಕೊಂಡಿದ್ದವರಿಗೆ ಈಗ ಒಂದು ರೀತಿ ಶಾಕ್. ಯಾವ ಕಾರಣದಿಂದ ಈ ಒಂದು ಕಾರ್ಯಕ್ರಮವನ್ನ ಪೋಸ್ಟ್ಪೋನ್ ಮಾಡಲಾಗಿದೆ? ಖಂಡಿತವಾಗೂ ದಿವ್ಯಾ, ಈ ಸಂಬಂಧಪಟ್ಟ ಹಾಗೆ ಕೋಗಿಲೆ ಲೇಔಟ್ ನಲ್ಲಿ ಸಡನ್ ಆಗಿ 25 ನಿರಾಶ್ರಿತರಿಗೆ ನಾವು ಪತ್ರಗಳನ್ನ ಅಧಿಕೃತವಾದಂತಹ ಪತ್ರವನ್ನ ಹಂಚಿದ್ದೇವೆ, ನಿವಾಸ ನಿಮ್ಗೆ ಸಿಕ್ಕದಂಗೆ ಎನ್ನುವಂತ ನಿಟ್ಟಿನಲ್ಲಿ ಏನ್ ಭರವಸೆ ಕೊಟ್ಟಿದ್ದು. ಜೊತೆಗೆ ಇವತ್ತು ಕೇಂದ್ರ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ್ರು. ನಿನ್ನೆ ಸಕಲ ಸಿದ್ಧತೆಯನ್ನು ಕೂಡ ತರಾತುರಿಯಲ್ಲಿ ಮಾಡ್ತಾ ಇದ್ರು. ಆದ್ರೆ ಈಗ ಅವರಿಗೆ ಒಂದು ಶಾಕಿಂಗ್ ಕೊಡುವಂತ ಕೆಲಸ ಜಿಬಿಎ ಅಧಿಕಾರಿಗಳ ನೇತೃತ್ವದಲ್ಲಿ ಕೊಡ್ತಿರುವಂತದ್ದು. ಜೊತೆಗೆ ಈಗ ತಾನೆ ಕಮಿಷನರ್ ಕೂಡ ಮಹೇಶ್ವರ್ ಅವರು ಕೂಡ ನನಗೆ ಸದ್ಯಕ್ಕಂತೂ ಮಾಹಿತಿ ಇಲ್ಲ, ಆ ಕಾರ್ಯಕ್ರಮ ಯಾವ್ದು ಯಾವಾಗ ನಡೀತಾ ಇದೆ ಅನ್ನುವಂತ ಅವ್ರಿಗೂ ಕೂಡ ಒಂದು ರೀತಿಯಾದಂತಹ ಆರೈಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಆದ್ರೆ ಕಾರ್ಯಕ್ರಮ ವೇದಿಕೆಯನ್ನ ನಿರ್ಮಾಣ ಮಾಡ್ತಿದ್ದಂತದ್ದು ಸೇರಿದಂತೆ ಅಲ್ಲಿ ಅಲಂಕಾರ ಸೇರಿದಂತೆ ಅಲ್ಲಿ ಸಕಲ ಕಾರ್ಯಗಳಿಗೆ ಏನೆಲ್ಲ ಬೇಕು ಅವೆಲ್ಲ ವ್ಯವಸ್ಥೆಯನ್ನ ಮಾಡ್ಕೊಳ್ತಿದ್ದು ಇವ್ರ ಗಮನಕ್ಕೆ ಇಲ್ವಾ ಎನ್ನುವಂತ ಪ್ರಶ್ನೆ ಸದ್ಯಕ್ಕಂತೂ ಕಾಡ್ತಾ ಇದೆ. ಆದ್ರೆ ಅಧಿಕೃತವಾಗಿ 25 ಜನರಿಗೆ ಅಲ್ಲಿ ನಿರಾಶ್ರಿತರಿಗೆ ಸಿಗ್ತಾ ಇದ್ದಂತಹ ಹಕ್ಕುಪತ್ರ ಸದ್ಯಕ್ಕೆ ಪೋಸ್ಟ್ಪೋನ್ ಮಾಡುವಂತ ಕೆಲಸ ಆಗಿದೆ ಎನ್ನುವಂಥದ್ದು ಅಧಿಕೃತ ಮೂಲಗಳಿಂದ ಜೊತೆಗೆ ಇನ್ನಿತರ ಅಧಿಕಾರಿಗಳಿಂದ ಸಿಗ್ತಾ ಇದೆ. ಇವತ್ತು ಸಿಗುತ್ತೆ ಎನ್ನುವಂತ ನಿರೀಕ್ಷೆ ಇಟ್ಟುಕೊಂಡು ಒಂದಷ್ಟು ಜನ ಜಿಬಿಎ ಕೇಂದ್ರ ಕಚೇರಿ ಆವರಣದಲ್ಲೂ ಕೂಡ ಬಂದು ಹೋಗುವಂತ ಕೆಲಸ ಆಗ್ತಾ ಇದೆ. ಜೊತೆಗೆ 167 ಕುಟುಂಬಗಳ ಮನೆಗಳನ್ನ ನಿರ್ನಾಮ ಮಾಡಿರುವಂತಹ ಜಿಬಿಎ ಅಧಿಕಾರಿಗಳ ಒಂದು ನಡೆ ಹಿಂದಿನಕ್ಕೂ ಒಂದು ರೀತಿಯಾದಂತಹ ಅವ್ಯವಸ್ಥೆ ರೂಪದಲ್ಲಿ ಸಾಕ್ತಾ ಇರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಅಧಿಕೃತವಾಗಿ ಫೈನಲಿಸ್ಟ್ ಒಂದು 32 ಜನ ಎನ್ನುವಂತಹ ಪಟ್ಟಿಯನ್ನ ಮಾಡ್ಕೊಂಡಿದ್ರು. ಅದರಲ್ಲೂ ಕೂಡ ತಾಳೆ ಹಾಕಿ 25 ನಿರಾಶ್ರಿತರಿಗೆ ಅಂತಿಮವಾಗಿ ಪತ್ರ ಸಿಗುತ್ತೆ, ಮನೆಗಳಿಗೆ ಹಕ್ಕುಪತ್ರ ಸಿಗುತ್ತೆ. ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿ ಬೈಯಪ್ಪನಹಳ್ಳಿಯಲ್ಲಿ ಕಟ್ತಾ ಇರ್ತಕ್ಕಂಥ ಅಪಾರ್ಟ್ಮೆಂಟ್ ಅಲ್ಲಿ ನಮಗೆ ಮನೆ ಸಿಕ್ಕೇ ಬಿಡುತ್ತೆ ಎನ್ನುವಂತ ಆಸೆಯನ್ನ ಇಟ್ಕೊಂಡಿದ್ದಂತಹ ನಿರಾಶ್ರಿತರಿಗೆ ಸದ್ಯಕ್ಕಂತೂ ಶಾಕಿಂಗ್ ನ್ಯೂಸ್ ಅಂದ್ರೆ ತಪ್ಪಾಗಲ್ಲ ದಿವ್ಯಾ. ಓಕೆ ಮಂಜುನಾಥ್, ಸದ್ಯ ಈ ಕಾರ್ಯಕ್ರಮ ಪೋಸ್ಟ್ಪೋನ್ ಆಗಿದೆ. ಹಾಗಾಗಿ ಯಾವಾಗ ಏನಾದ್ರೂ ಹಕ್ಕುಪತ್ರ ವಿತರಣೆ ಆಗ್ಬೋದು ಅನ್ನುವಂತ ಮಾಹಿತಿ ಏನಾದ್ರೂ ಇದೆಯಾ? ಸದ್ಯಕ್ಕಂತೂ ಜಿಬಿಎ ಕಮಿಷನರ್ ಆಗಿರುವಂತಹ ಮಹೇಶ್ವರ್ ರಾವ್ ಅವರು ಕೂಡ ಈಗ ತಾನೇ ಉತ್ತರ ಕೊಡ್ತಾ ಇದ್ದಾರೆ. ಸಿಎಂ ಮತ್ತೆ ಡಿಸಿಎಂ ಅವರ ಕಡೆಯಿಂದ ನಮಗೆ ಸದ್ಯಕ್ಕಂತೂ ಮಾಹಿತಿ ಬಂದಿಲ್ಲ. ಮಾಹಿತಿ ಬಂದಾದ ಬಳಿಕ ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡುವಂತ ಕೆಲಸ ಮಾಡ್ತೇವೆ. ಅದನ್ನ ಹೊರತುಪಡಿಸಿ ಅವರ ಆದೇಶದ
ಮೇರೆಗೆ ನಾವು ಕಾಯ್ತಿದ್ದೇವೆ ಹೊರತು ಆದೇಶವನ್ನ ಮೀರಿ ನಾವು ಯಾವುದೇ ಕೆಲಸವನ್ನ ಮಾಡೋದಿಲ್ಲ ಎನ್ನುವಂತ ಉತ್ತರವನ್ನ ಸದ್ಯಕ್ಕೆ ಇಷ್ಟರ ಮಟ್ಟಿಗೆ ಕೊಟ್ಟಿರುವಂತದ್ದು ದಿವ್ಯಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.